ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 210ನೆಯ ಅಧ್ಯಾಯದ ಪೂರ್ವಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ನಾರದರ ಪ್ರಶ್ನೆ, ಯಮಧರ್ಮರಾಜನು ಹೇಳಿದ ಪಾಪ ಪುಣ್ಯ ಕರ್ಮ ವಿವರಣೆ ಮತ್ತು ಪ್ರಾಣಾಯಾಮ ದೇವವಂದನಾದಿ ಪಾಪ ಪರಿಹಾರೋಪಾಯಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ನಾರದನು ಹೇಳುತ್ತಾನೆ, ಮಹಾಯಶನಾದ ಯಮನೇ, ಸ್ತ್ರೀಯರ ಮಹಿಮೆಯ ವಿಚಾರದಲ್ಲಿ ಸೂರ್ಯನ ಇಷ್ಟದಂತೆ ರಹಸ್ಯವಾದ ಧರ್ಮಕಥೆಯನ್ನು ನೀನು ಹೇಳಿದೆ. ಸರ್ವ ಪ್ರಾಣಿಗಳ ವಿಚಾರದಲ್ಲೂ ಇದು ನನಗೆ ಅತಿ ಕುತೂಹಲವಾಗಿದೆ. ಆದುದರಿಂದ ಕೇಳಲು ಇಚ್ಛಿಸುತ್ತೇನೆ. ಮಹಾತಪನೆ ಹೇಳು. ಮಹಾಪ್ರಭನೆ, ದುಃಖ ಸಂತಪ್ತರಾದ ಬಹುಜನರು ಸುಖವನ್ನು ಪಡೆಯುವುದಕ್ಕಾಗಿ ಮನಸ್ಸನ್ನು ದೃಢ ಮಾಡಿ ಸರ್ವ ಪ್ರಿಯಾಪ್ರಿಯಗಳನ್ನು ತೊರೆದು ತಪಸ್ಸನ್ನು ಆಶ್ರಯಿಸಿಯೂ ಬಗೆ ಬಗೆಯಾದ ನೂರಾರು ವ್ರತಗಳ ಉಪಾಯದಿಂದಲೂ ಬಯಸುವರು. ಆದರೆ ಕೆಲವರು ಯಾರಿಂದಲೋ ಅಥವಾ ಏತರಿಂದಲೋ ಭಂಗ ಹೊಂದುವರು. ಲೋಕದಲ್ಲಿ
ಶ್ರೇಯಸ್ಸನ್ನು ಉಂಟುಮಾಡುವ ಧರ್ಮವನ್ನು ತಿಳಿಸುವ ಶ್ರುತಿಯನ್ನು ಜನರು ನಿತ್ಯವೂ ಕೇಳುತ್ತಿದ್ದಾರೆ. ಕಷ್ಟದಿಂದಲಾದರೂ ಚೆನ್ನಾಗಿ ಅದನ್ನು ಆಶ್ರಯಿಸಿದವರಿಗೆ ಬಳಿಕ ಪಾಪದಲ್ಲಿ ಹೇಗೆ ಬುದ್ಧಿಯುಂಟಾಗುವುದು? ಯಮನೆ, ಅದು ಎಂದರೆ ಕಾರ್ಯಭಂಗವನ್ನು, ಪಾಪ ಬುದ್ಧಿಯನ್ನು ಉಂಟು ಮಾಡುವುದು ಯಾರ ಚೇಷ್ಟೆ? ಮಾಡುವವನು ಅಥವಾ ಮಾಡಿಸುವವನು ಯಾರು? 4 ವಿಧವಾದ ಪ್ರಾಣಿ ಸಮೂಹದಿಂದ ಕೂಡಿರುವ ಜಗತ್ತನ್ನು ಸೆಳೆಯುವವನಾರು? ಯಾವ ತಪ್ಪನ್ನು ಮುಂದು ಅಥವಾ ಕಾರಣ ಮಾಡಿಕೊಂಡು ಅವನಿಗೆ ಹಾಗೆ ಮಾಡಲು ಬುದ್ಧಿಯುಂಟಾಗುವುದು? ಈ ಲೋಕದಲ್ಲಿ ಸುಖ ದುಃಖಾದಿಯಾದುದು ಏಕೆ ದಾರುಣವಾಗುವುದು? ತಪೋಧನನಾದ ಮಹಾರಾಜ, ದೇವತೆಗಳಿಗೂ ತಿಳಿಯಲು ಕಷ್ಟವಾದ ಈ ರಹಸ್ಯವನ್ನು ನನಗೆ ನಿನ್ನಿಂದ ಕೇಳಲು ಹೇಗೋ ಸಾಧ್ಯವಾಗಿದೆ. ಆದುದರಿಂದ ಹೇಳು. ನಾರದರು ಹೀಗೆ ಹೇಳಲು ಉದಾರ ಮನಸ್ಕನಾದ ಧರ್ಮರಾಜನು ಆ ಮಹಾಮುನಿಗೆ ವಿನಯದಿಂದ ಮೃದುವಾದ ಈ ಮಾತನ್ನು ಹೇಳಿದನು. ಯಮಧರ್ಮರಾಜನು ಹೇಳುತ್ತಾನೆ, ದೇವರ್ಷಿಯೇ, ನೀನು ಹೇಳಿದ ಪುಣ್ಯ ವಿಚಾರವನ್ನು ಕೇಳು. ಮಹಾಮುನಿಯೇ, ನಿನ್ನ ಮಾತಿನಂತೆ ನಾನು ಹೇಳುತ್ತಿರುವುದನ್ನು ಗಮನವಿಟ್ಟು ಲಾಲಿಸು. ಲೋಕದಲ್ಲಿ ಯಾರ ನಾಮವನ್ನು ಕೀರ್ತಿಸುವೆವೋ, ಯಾರಿಂದ ಜಗತ್ತು ಆಜ್ಞಪ್ತವಾಗುವುದೋ, ಯಾರು ಪರಮಧರ್ಮಾತ್ಮನೋ, ಯಾವನಲ್ಲಿ ಸರ್ವಕರ್ಮವೂ ನಿಂತಿರುವುದೋ, ಯಾರು ತಾನೇ ಕರ್ಮವನ್ನು ಮಾಡುವನೋ, ನಾನು ಯಾರ ಮಾತನ್ನಾಡುವೆನೋ ಅವನು ಹೊರತು ಬೇರಾವನು ಮಾಡುವವನು ಮಾಡಿಸುವವನು ಕಾಣುವುದಿಲ್ಲ. ವಿಭು ಬ್ರಹ್ಮನೇ, ಬ್ರಹ್ಮರ್ಷಿ ಸಮೂಹದಿಂದ ತುಂಬಿದ ಈ ದಿವ್ಯ ಸಭೆಯಲ್ಲಿ ನಾನು ಕೇಳಿರುವುದನ್ನು ಕಂಡಿರುವುದನ್ನು ಇರುವಂತೆ ಹೇಳುತ್ತೇನೆ. ನಾರದನೇ, ಜನಿಸಿದ ಪ್ರಾಣಿಗಳು ತಾವು ಯಾವುದನ್ನು ಮಾಡಿರುವವೋ ತಮ್ಮ ಆ ಕರ್ಮವನ್ನು ಅನುಭವಿಸುತ್ತವೆ. ಆತ್ಮನು ತನ್ನನ್ನು ತಾನೇ ಬೀಳಿಸಿಕೊಳ್ಳುವನು. ಕರ್ಮವು ಸ್ವಲ್ಪ ಮಾಡಿಸುವುದು. ಜನ್ಮ ಪರಂಪರೆಯಲ್ಲಿ ದೃಢವಾದ ಹಿಂದಿನ ಆ ಬುದ್ಧಿಯೇ ವಾಯುವಿನಿಂದ ಬರುವುದು. ಜಂತುವು ಸಾಮಾನ್ಯವಾಗಿ ಸುಕೃತ ಅಥವಾ ದುಷ್ಕೃತ ರೂಪವಾದ ಅದನ್ನೇ ಸೇವಿಸುವುದು. ತೊಂದರೆಗೊಳಗಾದವನು ತನ್ನನ್ನು ತಾನು ಉದ್ಧರಿಸಿಕೊಳ್ಳಬೇಕು. ಆತ್ಮನು ತನಗೆ ತಾನೇ ಶತ್ರುವೂ ಬಂಧುವೂ ಆಗಿರುವನು. ಆತ್ಮನಿಗೆ ಬೇರೆಯ ಬಂಧುವಿಲ್ಲ. ಜೀವನು 100 ಜನ್ಮಗಳಲ್ಲಿ ಪೂರ್ವ ಕರ್ಮಗಳಿಂದ ನಿರ್ಮಿತವಾದ ಬಂಧವೆಂಬ ಬಂಧು ಪರಿಕ್ಲೇಶವನ್ನು ಬಂಧುವನ್ನಾಗಿ ಅನುಭವಿಸುವನು. ಸುಳ್ಳು ಸುಳ್ಳಾಗಿ ಹುಟ್ಟಿರುವ ಈ ಬಂಧುವೆಂಬ ಶಬ್ದವು ಲೋಕವನ್ನೆಲ್ಲ ಊದಿ ಉರಿಸುತ್ತದೆ. ತಾನು ಮಾಡಿದ ಕರ್ಮವು ಎಲ್ಲಿಯವರೆಗಿರುವುದೋ ಅಲ್ಲಿಯವರೆಗೂ ಅದು ಕೆಲಸ ಮಾಡುವುದು. ಮನುಷ್ಯರ ಅಶುಭ ಕರ್ಮವು ಕ್ಷೀಣವಾದ ಹಾಗೆಲ್ಲ ಅವರಿಗೆ ಸದ್ಬುದ್ಧಿಯುಂಟಾಗುತ್ತಾ ಬರುವುದು. ಪಾಪ ಮಾಡಿ ಸಂಸಾರದಲ್ಲಿ ಜನಿಸುವ ಆತ್ಮನಿಗೆ ಬಿದ್ದು ಹೋಗುವ ಪಾಪಕರ್ಮ ಕ್ಷಯದಿಂದ ಅಶುಭ ಭಾವವು ಹೋಗುವುದು. ಆತ್ಮನು ತಾನು ಸಂಪಾದಿಸಿದ ಶುಭಕರ್ಮ ಅಥವಾ ದುಷ್ಕರ್ಮಗಳಿಂದ ತನ್ನ ಪೂರ್ವಜನ್ಮದ
ಶುಭಾಶುಭಕರವಾದ ಬುದ್ಧಿಯನ್ನು ಪಡೆಯುವನು. ಮನುಷ್ಯನು ಶುಭಾಶುಭ ಕರ್ಮ ಫಲಗಳನ್ನು ಪಡೆಯುತ್ತಿದ್ದು, ಪುಣ್ಯಕರ್ಮವು ಅಧಿಕವಾಗಿದ್ದು, ಅದು ಪಕ್ವವಾದರೆ ದೇವತೆಗಳೊಡನೆ ವಾಸಿಸುವನು ಅಥವಾ ಗೌರವವನ್ನು ಪಡೆಯುವನು. ಸ್ವರ್ಗವು ಶುಭಕರ್ಮ ಫಲದ ಲಾಭ. ನರಕವು ಪಾಪದಿಂದ ಉಂಟಾದುದು. ಇವುಗಳನ್ನು ಕೊಡುವವನಾಗಲಿ ಅಪಹರಿಸುವವನಾಗಲಿ ಯಾರೂ ಕಾಣುವುದೇ ಇಲ್ಲ. ನಾರದನು ಕೇಳುತ್ತಾನೆ, ಹೀಗೆ ಆತ್ಮನು ತಾನು ಮಾಡಿದ ಶುಭಾಶುಭ ಕರ್ಮವನ್ನು ಅನುಸರಿಸುವುದಾದರೆ ಇಹದಲ್ಲಿ ಶುಭಕರ್ಮ ವೃದ್ಧಿಯು, ಅಶುಭ ಕರ್ಮದ ನಾಶವು ಮನಸ್ಸಿನಿಂದಲೋ ಕಾರ್ಯದಿಂದಲೋ ತಪಸ್ಸಿನಿಂದಲೋ ಒಳ್ಳೆಯ ನಡತೆಯಿಂದಲೋ ಆಗಿ ಆತ್ಮನು ಮತ್ತೆ ಪ್ರಾಣಿಯಾಗಿ ಜನಿಸದಂತೆ ಹೇಗಾಗುವುದೆಂಬುದನ್ನು ನೀನು ಹೇಳಬೇಕು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 210ನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.